ಇನ್ನು ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋ ಕೂಗು ದಿನೇ ದಿನೇ ಹೆಚ್ಚುತ್ತಾ ಇದೆ. ಮೊದಲು ಶಾಸಕರು ಹೇಳಿದ್ರು, ಆಮೇಲೆ ಸ್ವಾಮೀಜಿಗಳು ಬಂಡೆಗೆ ಜೈ ಅಂದರು. ಇದೀಗ ಬಿಜೆಪಿಯವರೇ ಡಿಕೆಶಿ ಸಿಎಂ ಆಗಲಿ ಅಂತಿದ್ದಾರೆ. ಬಿಜೆಪಿಯವರು ಎಸ್ ಟಿ ಸೋಮಶೇಖರ್ ಅಲ್ಲ, ಮತ್ಯಾರು? ರಿಪೋರ್ಟ್ ನೋಡಿ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಸ್ವಾಮೀಜಿ ಬಳಿಕ ಬಿಜೆಪಿ ನಾಯಕರ ಬೇಡಿಕೆ. ಜೈನ ಮುನಿ ಗುಣಧರ್ನಂದಿ ಮಹಾರಾಜರು ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಅದೇ ಕಾರಣಕ್ಕೆ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆ ಚರ್ಚೆಗೆ ಮತ್ತಷ್ಟು ಜೀವ ಬಂದಂತಾಗಿದೆ. ಇವ್ರಿಗೆ ಎಷ್ಟು ಕಾಟ್ ಇರಲಿ, ಎಷ್ಟು ಸಂಕಟ ಇರಲಿ, ಎಷ್ಟು ಎದುರಾರಿ, ಎಷ್ಟು ದುರಂಧರಿ ಹಾಕಿರಬಾರು. ಈ ಕಾಲ ಭೂಮಿಯಲ್ಲಿ, ಈ ಸಮಯದಲ್ಲಿ ಒಂದು ನುಡಿವನ್ನು ನೀಡ್ತಾರೋ, ಮುಖ್ಯಮಂತ್ರಿ ಆಗೇ ತೀರ್ತಾರೋ ಡಿಕೆ ಶಿವಕುಮಾರ್. ಶ್ರೀಗಳ ಆಶೀರ್ವಾದದಂತೆ ಆಗ್ಲಿ ಅಂದ್ರ ಡಿಕೆಶಿ. ನಮ್ಮ ಮುನಿಗಳು, ಗುರುಗಳು ಆಶೀರ್ವಾದವನ್ನ ಉನ್ನತಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ. ಅದು ನಿಮ್ ಬಿಟ್ಟಿದ್ದ ವಿಚಾರ. ಹಿಂದೆ ನಮ್ಮ ವಿನಯ್ ಗುರುಜಿಯವರು ಹೇಳಿದ್ರು, ನಾನು ಹೇಳಿದೆ, ಸದ್ಯಕ್ಕೆ ನೀವು ಹೇಳ್ದಾಗೆಲ್ಲ ಕೊನೆಗೆ ಅನೇಕರು ನಮಗೆ ಏಟ್ ಹೊಡಿತಾ ಇರ್ತಾರೆ ಅಂತ. ಹಂಗೆ ನಿಮ್ಗೂ ನನ್ನ ಮೇಲೆ ನಂಬಿಕೆ ಇದೆ, ನನಗೂ ನಿಮ್ಮ ಮೇಲೆ ನಂಬಿಕೆ ಇದೆ. ಬಂಡೆ ಸಿಎಂ ಆಗ್ಲೇಬೇಕು ಎಂದ ಹಳ್ಳಿ ಹಕ್ಕಿ. ಈಗಲ್ಲ ಎಲೆಕ್ಷನ್ ಸಂದರ್ಭದಲ್ಲಿ ಆಗಿರುವಂತಹದ್ದು ಇವೆಲ್ಲನೂ ಕೂಡ. ಹಾಗಾಗಿ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನು ಯಾರು ತಪ್ಪಿಸ್ಲಿಕ್ಕೆ ಆಗಲ್ಲ. ಯೋಗ್ಯತೆ ಇದ್ದವರು ಒಳ್ಳೆ ಸಿಎಂ ಆಗುತ್ತಾರೆ. ಯೋಗ ಇದ್ದವರು ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗ್ಬೋದು. ಆದ್ರೆ ಒಳ್ಳೆ ಮುಖ್ಯಮಂತ್ರಿ ಆಗೋದಕ್ಕೆ ಯೋಗ್ಯತೆ ಬೇಕು. ಯೋಗ ಇದ್ದವರು ಮುಖ್ಯಮಂತ್ರಿ ಆಗೋದಕ್ಕೆ ಯಾರು ತಪ್ಸಕ್ಕಾಗಲ್ಲ, ಯೋಗ ಇದ್ರೆ. ಆದ್ರೆ ಯೋಗ್ಯತೆ ಇರೋರು ಮಾತ್ರ ಒಳ್ಳೆ ಮುಖ್ಯಮಂತ್ರಿ ಆಗ್ತಾರೆ. ಡಿಕೆ ಶಿವಕುಮಾರ್ಗೆ ಕುಟುಕಿದ ಸಿಟಿ ರವಿ. ಡಿಕೆಶಿ ಸಿಎಂ ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹೈಪ್ ಅಂತೂ ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋ ಕೂಗು ದಿನೇ ದಿನೇ ಹೆಚ್ಚುತ್ತಾ ಇದೆ. ಮೊದಲು ಶಾಸಕರು ಹೇಳಿದ್ರು, ಆಮೇಲೆ ಸ್ವಾಮೀಜಿಗಳು ಬಂಡೆಗೆ ಜೈ ಅಂದರು. ಇದೀಗ ಬಿಜೆಪಿಯವರೇ ಡಿಕೆಶಿ ಸಿಎಂ ಆಗಲಿ ಅಂತಿದ್ದಾರೆ. ಬಿಜೆಪಿಯವರು ಎಸ್ ಟಿ ಸೋಮಶೇಖರ್ ಅಲ್ಲ, ಮತ್ಯಾರು? ರಿಪೋರ್ಟ್ ನೋಡಿ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಸ್ವಾಮೀಜಿ ಬಳಿಕ ಬಿಜೆಪಿ ನಾಯಕರ ಬೇಡಿಕೆ. ಜೈನ ಮುನಿ ಗುಣಧರ್ನಂದಿ ಮಹಾರಾಜರು ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಅದೇ ಕಾರಣಕ್ಕೆ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆ ಚರ್ಚೆಗೆ ಮತ್ತಷ್ಟು ಜೀವ ಬಂದಂತಾಗಿದೆ. ಇವ್ರಿಗೆ ಎಷ್ಟು ಕಾಟ್ ಇರಲಿ, ಎಷ್ಟು ಸಂಕಟ ಇರಲಿ, ಎಷ್ಟು ಎದುರಾರಿ, ಎಷ್ಟು ದುರಂಧರಿ ಹಾಕಿರಬಾರು. ಈ ಕಾಲ ಭೂಮಿಯಲ್ಲಿ, ಈ ಸಮಯದಲ್ಲಿ ಒಂದು ನುಡಿವನ್ನು ನೀಡ್ತಾರೋ, ಮುಖ್ಯಮಂತ್ರಿ ಆಗೇ ತೀರ್ತಾರೋ ಡಿಕೆ ಶಿವಕುಮಾರ್. ಶ್ರೀಗಳ ಆಶೀರ್ವಾದದಂತೆ ಆಗ್ಲಿ ಅಂದ್ರ ಡಿಕೆಶಿ. ನಮ್ಮ ಮುನಿಗಳು, ಗುರುಗಳು ಆಶೀರ್ವಾದವನ್ನ ಉನ್ನತಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ. ಅದು ನಿಮ್ ಬಿಟ್ಟಿದ್ದ ವಿಚಾರ. ಹಿಂದೆ ನಮ್ಮ ವಿನಯ್ ಗುರುಜಿಯವರು ಹೇಳಿದ್ರು, ನಾನು ಹೇಳಿದೆ, ಸದ್ಯಕ್ಕೆ ನೀವು ಹೇಳ್ದಾಗೆಲ್ಲ ಕೊನೆಗೆ ಅನೇಕರು ನಮಗೆ ಏಟ್ ಹೊಡಿತಾ ಇರ್ತಾರೆ ಅಂತ. ಹಂಗೆ ನಿಮ್ಗೂ ನನ್ನ ಮೇಲೆ ನಂಬಿಕೆ ಇದೆ, ನನಗೂ ನಿಮ್ಮ ಮೇಲೆ ನಂಬಿಕೆ ಇದೆ. ಬಂಡೆ ಸಿಎಂ ಆಗ್ಲೇಬೇಕು ಎಂದ ಹಳ್ಳಿ ಹಕ್ಕಿ. ಈಗಲ್ಲ ಎಲೆಕ್ಷನ್ ಸಂದರ್ಭದಲ್ಲಿ ಆಗಿರುವಂತಹದ್ದು ಇವೆಲ್ಲನೂ ಕೂಡ. ಹಾಗಾಗಿ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನು ಯಾರು ತಪ್ಪಿಸ್ಲಿಕ್ಕೆ ಆಗಲ್ಲ. ಯೋಗ್ಯತೆ ಇದ್ದವರು ಒಳ್ಳೆ ಸಿಎಂ ಆಗುತ್ತಾರೆ. ಯೋಗ ಇದ್ದವರು ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗ್ಬೋದು. ಆದ್ರೆ ಒಳ್ಳೆ ಮುಖ್ಯಮಂತ್ರಿ ಆಗೋದಕ್ಕೆ ಯೋಗ್ಯತೆ ಬೇಕು. ಯೋಗ ಇದ್ದವರು ಮುಖ್ಯಮಂತ್ರಿ ಆಗೋದಕ್ಕೆ ಯಾರು ತಪ್ಸಕ್ಕಾಗಲ್ಲ, ಯೋಗ ಇದ್ರೆ. ಆದ್ರೆ ಯೋಗ್ಯತೆ ಇರೋರು ಮಾತ್ರ ಒಳ್ಳೆ ಮುಖ್ಯಮಂತ್ರಿ ಆಗ್ತಾರೆ. ಡಿಕೆ ಶಿವಕುಮಾರ್ಗೆ ಕುಟುಕಿದ ಸಿಟಿ ರವಿ. ಡಿಕೆಶಿ ಸಿಎಂ ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹೈಪ್ ಅಂತೂ ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋ ಕೂಗು ದಿನೇ ದಿನೇ ಹೆಚ್ಚುತ್ತಾ ಇದೆ. ಮೊದಲು ಶಾಸಕರು ಹೇಳಿದ್ರು, ಆಮೇಲೆ ಸ್ವಾಮೀಜಿಗಳು ಬಂಡೆಗೆ ಜೈ ಅಂದರು. ಇದೀಗ ಬಿಜೆಪಿಯವರೇ ಡಿಕೆಶಿ ಸಿಎಂ ಆಗಲಿ ಅಂತಿದ್ದಾರೆ. ಬಿಜೆಪಿಯವರು ಎಸ್ ಟಿ ಸೋಮಶೇಖರ್ ಅಲ್ಲ, ಮತ್ಯಾರು? ರಿಪೋರ್ಟ್ ನೋಡಿ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಸ್ವಾಮೀಜಿ ಬಳಿಕ ಬಿಜೆಪಿ ನಾಯಕರ ಬೇಡಿಕೆ.
ಜೈನ ಮುನಿ ಗುಣಧರ್ನಂದಿ ಮಹಾರಾಜರು ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಅದೇ ಕಾರಣಕ್ಕೆ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆ ಚರ್ಚೆಗೆ ಮತ್ತಷ್ಟು ಜೀವ ಬಂದಂತಾಗಿದೆ. ಇವ್ರಿಗೆ ಎಷ್ಟು ಕಾಟ್ ಇರಲಿ, ಎಷ್ಟು ಸಂಕಟ ಇರಲಿ, ಎಷ್ಟು ಎದುರಾರಿ, ಎಷ್ಟು ದುರಂಧರಿ ಆಗಿರಬಾರು. ಈ ಕಾಲ ಭೂಮಿಯಲ್ಲಿ ಈ ಸಮಯದಲ್ಲಿ ಒಂದು ನುಡಿವನ್ನು ಇಡ್ತಾರೋ ಮುಖ್ಯಮಂತ್ರಿ ಆಗೇ ತೀರ್ತಾರೋ ಡಿಕೆ ಶಿವಕುಮಾರ್. ಶ್ರೀಗಳ ಆಶೀರ್ವಾದದಂತೆ ಆಗ್ಲಿ ಅಂದ್ರ ಡಿಕೆಶಿ. ನಮ್ಮ ಮುನಿಗಳು ಗುರುಗಳು ಆಶೀರ್ವಾದವನ್ನ ಉನ್ನತಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ. ಅದು ನಿಮ್ ಬಿಟ್ಟಿದ್ದ ವಿಚಾರ. ಹಿಂದೆ ನಮ್ಮ ವಿನಯ್ ಗುರುಜಿಯವರು ಹೇಳಿದ್ರು, ನಾನು ಹೇಳಿದೆ, ಸದ್ಯಕ್ಕೆ ನೀವು ಹೇಳ್ದಾಗೆಲ್ಲ ಕೊನೆಗೆ ಅನೇಕರು ನಮಗೆ ಏಟ್ ಹೊಡಿತಾ ಇರ್ತಾರೆ ಅಂತ. ಹಂಗೆ ನಿಮ್ಗೂ ನನ್ನ ಮೇಲೆ ನಂಬಿಕೆ ಇದೆ, ನನಗೂ ನಿಮ್ಮ ಮೇಲೆ ನಂಬಿಕೆ ಇದೆ. ಬಂಡೆ ಸಿಎಂ ಆಗ್ಲೇಬೇಕು ಎಂದ ಹಳ್ಳಿ ಹಕ್ಕಿ. ಈಗಲ್ಲ ಎಲೆಕ್ಷನ್ ಸಂದರ್ಭದಲ್ಲಿ ಆಗಿರುವಂತಹದ್ದು ಇವೆಲ್ಲನೂ ಕೂಡ. ಹಾಗಾಗಿ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನು ಯಾರು ತಪ್ಪಿಸ್ಲಿಕ್ಕೆ ಆಗಲ್ಲ. ಯೋಗ್ಯತೆ ಇದ್ದವರು ಒಳ್ಳೆ ಸಿಎಂ ಆಗುತ್ತಾರೆ. ಯೋಗ ಇದ್ದವರು ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗ್ಬೋದು. ಆದರೆ ಒಳ್ಳೆ ಮುಖ್ಯಮಂತ್ರಿ ಆಗೋದಕ್ಕೆ ಯೋಗ್ಯತೆ ಬೇಕು. ಯೋಗ ಇದ್ದವರು ಮುಖ್ಯಮಂತ್ರಿ ಆಗೋದಕ್ಕೆ ಯಾರು ತಪ್ಸಕ್ಕಾಗಲ್ಲ ಯೋಗ ಇದ್ರೆ. ಆದರೆ ಯೋಗ್ಯತೆ ಇರೋರು ಮಾತ್ರ ಒಳ್ಳೆ ಮುಖ್ಯಮಂತ್ರಿ ಆಗ್ತಾರೆ. ಡಿಕೆ ಶಿವಕುಮಾರ್ಗೆ ಕುಟುಕಿದ ಸಿಟಿ ರವಿ. ಡಿಕೆಶಿ ಸಿಎಂ ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹೈಪ್ ಅಂತೂ ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋ ಕೂಗು ದಿನೇ ದಿನೇ ಹೆಚ್ಚುತ್ತಾ ಇದೆ. ಮೊದಲು ಶಾಸಕರು ಹೇಳಿದ್ರು, ಆಮೇಲೆ ಸ್ವಾಮೀಜಿಗಳು ಬಂಡೆಗೆ ಜೈ ಅಂದರು. ಇದೀಗ ಬಿಜೆಪಿಯವರೇ ಡಿಕೆಶಿ ಸಿಎಂ ಆಗಲಿ ಅಂತಿದ್ದಾರೆ. ಬಿಜೆಪಿಯವರು ಎಸ್ ಟಿ ಸೋಮಶೇಖರ್ ಅಲ್ಲ, ಮತ್ಯಾರು? ರಿಪೋರ್ಟ್ ನೋಡಿ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಸ್ವಾಮೀಜಿ ಬಳಿಕ ಬಿಜೆಪಿ ನಾಯಕರ ಬೇಡಿಕೆ. ಜೈನ ಮುನಿ ಗುಣಧರ್ನಂದಿ ಮಹಾರಾಜರು ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಅದೇ ಕಾರಣಕ್ಕೆ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆ ಚರ್ಚೆಗೆ ಮತ್ತಷ್ಟು ಜೀವ ಬಂದಂತಾಗಿದೆ. ಇವ್ರಿಗೆ ಎಷ್ಟು ಕಾಟ್ ಇರಲಿ, ಎಷ್ಟು ಸಂಕಟ ಇರಲಿ, ಎಷ್ಟು ಎದುರಾರಿ, ಎಷ್ಟು ದುರಂಧರಿ ಆಗಿರಬಾರು. ಈ ಕಾಲ ಭೂಮಿಯಲ್ಲಿ ಈ ಸಮಯದಲ್ಲಿ ಒಂದು ನುಡಿವನ್ನು ಇಡ್ತಾರೋ ಮುಖ್ಯಮಂತ್ರಿ ಆಗೇ ತೀರ್ತಾರೋ ಡಿಕೆ ಶಿವಕುಮಾರ್. ಶ್ರೀಗಳ ಆಶೀರ್ವಾದದಂತೆ ಆಗ್ಲಿ ಅಂದ್ರ ಡಿಕೆಶಿ. ನಮ್ಮ ಮುನಿಗಳು ಗುರುಗಳು ಆಶೀರ್ವಾದವನ್ನ ಉನ್ನತಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ. ಅದು ನಿಮ್ ಬಿಟ್ಟಿದ್ದ ವಿಚಾರ. ಹಿಂದೆ ನಮ್ಮ ವಿನಯ್ ಗುರುಜಿಯವರು ಹೇಳಿದ್ರು, ನಾನು ಹೇಳಿದೆ, ಸದ್ಯಕ್ಕೆ ನೀವು ಹೇಳ್ದಾಗೆಲ್ಲ ಕೊನೆಗೆ ಅನೇಕರು ನಮಗೆ ಏಟ್ ಹೊಡಿತಾ ಇರ್ತಾರೆ ಅಂತ. ಹಂಗೆ ನಿಮ್ಗೂ ನನ್ನ ಮೇಲೆ ನಂಬಿಕೆ ಇದೆ, ನನಗೂ ನಿಮ್ಮ ಮೇಲೆ ನಂಬಿಕೆ ಇದೆ. ಬಂಡೆ ಸಿಎಂ ಆಗ್ಲೇಬೇಕು ಎಂದ ಹಳ್ಳಿ ಹಕ್ಕಿ. ಈಗಲ್ಲ ಎಲೆಕ್ಷನ್ ಸಂದರ್ಭದಲ್ಲಿ ಆಗಿರುವಂತಹದ್ದು ಇವೆಲ್ಲನೂ ಕೂಡ. ಹಾಗಾಗಿ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನು ಯಾರು ತಪ್ಪಿಸ್ಲಿಕ್ಕೆ ಆಗಲ್ಲ. ಯೋಗ್ಯತೆ ಇದ್ದವರು ಒಳ್ಳೆ ಸಿಎಂ ಆಗುತ್ತಾರೆ. ಯೋಗ ಇದ್ದವರು ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗ್ಬೋದು. ಆದರೆ ಒಳ್ಳೆ ಮುಖ್ಯಮಂತ್ರಿ ಆಗೋದಕ್ಕೆ ಯೋಗ್ಯತೆ ಬೇಕು. ಯೋಗ ಇದ್ದವರು ಮುಖ್ಯಮಂತ್ರಿ ಆಗೋದಕ್ಕೆ ಯಾರು ತಪ್ಸಕ್ಕಾಗಲ್ಲ ಯೋಗ ಇದ್ರೆ. ಆದರೆ ಯೋಗ್ಯತೆ ಇರೋರು ಮಾತ್ರ ಒಳ್ಳೆ ಮುಖ್ಯಮಂತ್ರಿ ಆಗ್ತಾರೆ. ಡಿಕೆ ಶಿವಕುಮಾರ್ಗೆ ಕುಟುಕಿದ ಸಿಟಿ ರವಿ. ಡಿಕೆಶಿ ಸಿಎಂ ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹೈಪ್ ಅಂತೂ ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋ ಕೂಗು ದಿನೇ ದಿನೇ ಹೆಚ್ಚುತ್ತಾ ಇದೆ. ಮೊದಲು ಶಾಸಕರು ಹೇಳಿದ್ರು, ಆಮೇಲೆ ಸ್ವಾಮೀಜಿಗಳು ಬಂಡೆಗೆ ಜೈ ಅಂದರು. ಇದೀಗ ಬಿಜೆಪಿಯವರೇ ಡಿಕೆಶಿ ಸಿಎಂ ಆಗಲಿ ಅಂತಿದ್ದಾರೆ. ಬಿಜೆಪಿಯವರು ಎಸ್ ಟಿ ಸೋಮಶೇಖರ್ ಅಲ್ಲ, ಮತ್ಯಾರು? ರಿಪೋರ್ಟ್ ನೋಡಿ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಸ್ವಾಮೀಜಿ ಬಳಿಕ ಬಿಜೆಪಿ ನಾಯಕರ ಬೇಡಿಕೆ. ಜೈನ ಮುನಿ ಗುಣಧರ್ನಂದಿ ಮಹಾರಾಜರು ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಅದೇ ಕಾರಣಕ್ಕೆ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆ ಚರ್ಚೆಗೆ ಮತ್ತಷ್ಟು ಜೀವ ಬಂದಂತಾಗಿದೆ. ಇವ್ರಿಗೆ ಎಷ್ಟು ಕಾಟ್ ಇರಲಿ, ಎಷ್ಟು ಸಂಕಟ ಇರಲಿ, ಎಷ್ಟು ಎದುರಾರಿ, ಎಷ್ಟು ದುರಂಧರಿ ಆಗಿರಬಾರು. ಈ ಕಾಲ ಭೂಮಿಯಲ್ಲಿ ಈ ಸಮಯದಲ್ಲಿ ಒಂದು ನುಡಿವನ್ನು ಇಡ್ತಾರೋ ಮುಖ್ಯಮಂತ್ರಿ ಆಗೇ ತೀರ್ತಾರೋ ಡಿಕೆ ಶಿವಕುಮಾರ್. ಶ್ರೀಗಳ ಆಶೀರ್ವಾದದಂತೆ ಆಗ್ಲಿ ಅಂದ್ರ ಡಿಕೆಶಿ. ನಮ್ಮ ಮುನಿಗಳು ಗುರುಗಳು ಆಶೀರ್ವಾದವನ್ನ ಉನ್ನತಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ.
ಅದು ನಿಮ್ ಬಿಟ್ಟಿದ ವಿಚಾರ. ಹಿಂದೆ ನಮ್ಮ ವಿನಯ್ ಗುರುಜಿಯವರು ಹೇಳಿದ್ರು, ನಾನು ಹೇಳಿದೆ, ಸದ್ಯಕ್ಕೆ ನೀವು ಹೇಳ್ದಾಗೆಲ್ಲ ಕೊನೆಗೆ ಅನೇಕರು ನಮಗೆ ಏಟ್ ಹೊಡಿತಾ ಇರ್ತಾರೆ ಅಂತ. ಹಂಗೆ ನಿಮ್ಗೂ ನನ್ನ ಮೇಲೆ ನಂಬಿಕೆ ಇದೆ, ನನಗೂ ನಿಮ್ಮ ಮೇಲೆ ನಂಬಿಕೆ ಇದೆ. ಒನ್ ಡೇ ಸಿಎಂ ಆಗ್ಲೇಬೇಕು ಎಂದ ಹಳ್ಳಿ ಹಕ್ಕಿ. ಈಗಲ್ಲ ಎಲೆಕ್ಷನ್ ಸಂದರ್ಭದಲ್ಲಿ ಆಗಿರುವಂತಹದ್ದು ಇವೆಲ್ಲನೂ ಕೂಡ. ಹಾಗಾಗಿ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನು ಯಾರು ತಪ್ಪಿಸ್ಲಿಕ್ಕೆ ಆಗಲ್ಲ. ಯೋಗ್ಯತೆ ಇದ್ದವರು ಒಳ್ಳೆ ಸಿಎಂ ಆಗುತ್ತಾರೆ. ಈ ಯೋಗ ಇದ್ದವರು ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗ್ಬೋದು. ಆದರೆ ಒಳ್ಳೆ ಮುಖ್ಯಮಂತ್ರಿ ಆಗೋದಕ್ಕೆ ಯೋಗ್ಯತೆ ಬೇಕು. ಯೋಗ ಇದ್ದವರು ಮುಖ್ಯಮಂತ್ರಿ ಆಗೋದಕ್ಕೆ ಯಾರು ತಪ್ಸಕ್ಕಾಗಲ್ಲ ಯೋಗ ಇದ್ದರೆ. ಆದರೆ ಯೋಗ್ಯತೆ ಇರೋರು ಮಾತ್ರ ಒಳ್ಳೆ ಮುಖ್ಯಮಂತ್ರಿ ಆಗ್ತಾರೆ. ಡಿಕೆ ಶಿವಕುಮಾರ್ಗೆ ಕುಟುಕಿದ ಸಿಟಿ ರವಿ. ಡಿಕೆಶಿ ಸಿಎಂ ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹೈಪ್ ಅಂತೂ ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.